ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ನಾವು ಇಂದು ದ್ವಿತೀಯ PUCಯ ಇತಿಹಾಸ ವಿಷಯದಲ್ಲಿ ಬರುವ ಆಧುನಿಕ ಭಾರತದ ದಲ್ಲಿ ಬರುವ 2 ಅಂಕಗಳ ಬಗ್ಗೆ ಚರ್ಚಿಸುತ್ತಾ ಹೋಗೋಣ. ಮೊದಲನೇದಾಗಿ ಅಧ್ಯಾಯ 7.1 ಅಧ್ಯಾಯ ಯುರೋಪಿಯನ್ನರ ಆಗಮನ 2 ಅಂಕಗಳ ಬಗ್ಗೆ ಚರ್ಚಿಸೋಣ. ನಾನು ನಿಮ್ಮ ರಾಮು ಪಾಟೀಲ್ ಗಾಮನಹಳ್ಳಿ. ಮೊದಲನೇದಾಗಿ ಬಿಜಾಪುರದ ಆದಿಲ್ಶಾಹಿ ಸುಲ್ತಾನರಿಂದ ಗೋವಾವನ್ನು ಯಾರು ವಶಪಡಿಸಿಕೊಂಡರು ಮತ್ತು ಯಾವಾಗ? ಪ್ರಶ್ನೆ: ಬಿಜಾಪುರದ ಆದಿಲ್ಶಾಹಿ ಸುಲ್ತಾನರಿಂದ ಗೋವಾವನ್ನು ಯಾರು ವಶಪಡಿಸಿಕೊಂಡರು ಮತ್ತು ಯಾವಾಗ ಅಂತಕ್ಕಂಥದ್ದು. ಉತ್ತರ: ಪೋರ್ಚುಗೀಸರು ಸಾಮಾನ್ಯಶಕ 1510ರಲ್ಲಿ ಬಿಜಾಪುರದ ಆದಿಲ್ಶಾಹಿಗಳಿಂದ ಗೋವಾವನ್ನು ವಶಪಡಿಸಿಕೊಳ್ತಾರೆ. ನಂತರ ಪ್ರಶ್ನೆ: ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ಅಂದರೆ ಗೋವಾ ಮತ್ತು ಬಾಂಬೆ ವ್ಯಾಪಾರದ ಕೇಂದ್ರವಿದು. ಗೋವಾ ಪೋರ್ಚುಗೀಸರ ಒಂದು ರಾಜಧಾನಿ ಕೂಡ ಆಗಿತ್ತು. ನಂತರ ಅದು ಭಾರತದಲ್ಲಿ ಪೋರ್ಚುಗೀಸರ ಅಧಿಕಾರದ ಅವನತಿಗೆ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ. ಅಂದರೆ ಒಂದು ಧಾರ್ಮಿಕ ಮತಾಂಧ ನೀತಿ, ಇನ್ನೊಂದು ಬ್ರೆಜಿಲ್ ಮೇಲೆ ಹೆಚ್ಚಿನ ಗಮನ. ಭಾರತದಲ್ಲಿ ಪೋರ್ಚುಗೀಸರ ಅಧಿಕಾರದ ಅವನತಿಗೆ 2 ಕಾರಣಗಳೆಂದರೆ ಒಂದು ಧಾರ್ಮಿಕ ಮತಾಂಧ ನೀತಿ, ಇನ್ನೊಂದು ಬ್ರೆಜಿಲ್ ಮೇಲೆ ಹೆಚ್ಚಿನ ಗಮನ. ನಂತರ ಅದು ಭಾರತದಲ್ಲಿ ಡಚ್ಚರ ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರಗಳ ಹೆಸರಿಸಿ. ಅಂದರೆ ನಾಗಪಟ್ಟಣ ಮತ್ತು ಕೊಚ್ಚಿನ್ ಮತ್ತು ನಾಗಪಟ್ಟಣ ಡಚ್ಚರ ವ್ಯಾಪಾರ ಕೇಂದ್ರ ಆಗಿದ್ದು, ಪುಲಿಕಟ್ ಕೂಡ ಅವರ ರಾಜಧಾನಿಯಾಗಿತ್ತು, ಅದು ಕೂಡ ವ್ಯಾಪಾರದ ಕೇಂದ್ರವಾಗಿತ್ತು. ನಂತರದು ಭಾರತದಲ್ಲಿ ಫ್ರೆಂಚರ ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರ ಹೆಸರಿಸಿ. ಭಾರತದಲ್ಲಿ ಫ್ರೆಂಚರ 2 ವ್ಯಾಪಾರಿ ಕೇಂದ್ರ, ಒಂದು ಪಾಂಡಿಚೇರಿ, ಇನ್ನೊಂದು ಸೂರತ್. ಪಾಂಡಿಚೇರಿ ಫ್ರೆಂಚರ ರಾಜಧಾನಿ ಆಗಿತ್ತು. ನಂತರದು ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಯಾರ ನಡುವೆ ನಡೀತು ಅಂದರೆ 1757ರಲ್ಲಿ ಬಂಗಾಳದ ನವಾಬನಾದ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ನಡುವೆ ಪ್ಲಾಸಿ ಕದನ ನಡೆಯುತ್ತೆ. ಈ ಒಂದು ಕದನದಲ್ಲಿ ಬ್ರಿಟಿಷರಿಗೆ ಗೆಲುವನ್ನು ದೊರೆಯುತ್ತೆ. ನಂತರದು ಶ್ರೀರಂಗಪಟ್ಟಣ ಒಪ್ಪಂದ ಯಾವುದಾದ್ರೂ 2 ಕರಾರುಗಳನ್ನು ತಿಳಿಸಿ. 1792ರಲ್ಲಿ 3ನೇಯ ಆಂಗ್ಲ ಮೈಸೂರು ಯುದ್ಧದ ಅಂತ್ಯವಾಗುತ್ತೆ. ಇದು ಶ್ರೀರಂಗಪಟ್ಟಣ ಒಪ್ಪಂದ ಪ್ರಕಾರ ಮುಕ್ತಾಯಗೊಳ್ಳುತ್ತೆ. ಈ ಒಂದು ಒಪ್ಪಂದದ ಕರಾರುಗಳಂದರೆ, ಒಂದು ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಬಿಟ್ಟು ಕೊಡಬೇಕು, ಇನ್ನೊಂದು ಯುದ್ಧ ಪರಿಹಾರವಾಗಿ 330 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ಕೊಡಬೇಕಾಗುತ್ತೆ. 8ನೇದು ಪ್ರಶ್ನೆ: ದತ್ತುಪುತ್ರರಿಗೆ ಹಕ್ಕಿಲ್ಲೆಂಬ ನೀತಿಯನ್ನು ಅನ್ವಯ ಬ್ರಿಟಿಷರು ವಶಪಡಿಸಿಕೊಂಡ ಯಾವುದಾದ್ರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ. ಅಂದರೆ ಸತಾರಾ, ಝಾನ್ಸಿ ಆಗಿದ್ದು. ನಂತರದು ಸಹಾಯಕ ಸೇನಾ ಪದ್ಧತಿ ಒಪ್ಪಿದ ಯಾವುದಾದ್ರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ. ಅಂದರೆ ಮೈಸೂರು ಮತ್ತು ತುರಾಂಕೂರ್. ಹೈದರಾಬಾದ್ ನಿಜಾಂ ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿದ ಮೊದಲ ಭಾರತೀಯ ಅರಸನಾಗಿರುತ್ತಾನೆ. ಇನ್ನು ಅಧ್ಯಾಯ 7.2 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವೇನೆಂದರೆ, ಎನ್ಫೀಲ್ಡ್ ಬಂದೂಕುಗಳ ಗುಂಡುಗಳಿಗೆ ಹಂದಿ ಮತ್ತು ದನದ ಕೊಬ್ಬನ್ನು ಬಳಸಿದ ರಕ್ಷಣಾ ಕವಚವನ್ನು ಹಲ್ಲಿನಿಂದ ಕಚ್ಚಿ ಬಳಸಲು ಹೇಳಿದ್ದು. ನಮ್ಮ ಧರ್ಮ ಹಾಳು ಮಾಡ್ತಿದ್ದಾರೆ ಎಂಬ ಭಾವನೆ ಆ ಒಂದು ಸೈನಿಕರಲ್ಲಿ ಮೂಡಿದೆ. ಈ ಒಂದು ದಂಗೆಗೆ ಕಾರಣವಾಗುತ್ತೆ. ನಂತರ ಅದು 1850ರ ದಂಗೆಯ ವಿಫಲತೆಗೆ ಯಾವುದಾದ್ರೂ 2 ಕಾರಣಗಳನ್ನು ಬರೆಯಿರಿ. ದಂಗೆ ರಾಷ್ಟ್ರೀಯ ಲಕ್ಷಣ ಹೊಂದಿರದೆ ಕೇವಲ ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು. ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ. ಇನ್ನು ಅಧ್ಯಾಯ 7.3 ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತ ಪ್ರಭಾವ. ಮಹಲ್ವಾರಿ ಪದ್ಧತಿ ಎಂದರೇನು? ಮಹಲ್ವಾರಿ ಪದ್ಧತಿ ಎಂದರೇನು ಅಂದರೆ ಒಂದು ಅಥವಾ ಅಧ್ಯಾಯ 7.3 ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ. ಮಹಲ್ವಾರಿ ಪದ್ಧತಿ ಎಂದರೇನೆಂದರೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಹಳ್ಳಿಗಳ ಕಂದಾಯ ಘಟಕಕ್ಕೆ ಮಹಲ್ ಎಂದು ಕರೆಯುತ್ತಿದ್ದು, ಮಹಲ್ನೊಳಗಿದ್ದ ಕೃಷಿಕನಿಗೆ ಒಟ್ಟಾರೆಯಾಗಿ ಭೂ ಮಾಲೀಕತ್ವವನ್ನು ಕೊಡುವುದೇ ಮಹಲ್ವಾರಿ ಪದ್ಧತಿಯಾಗಿತ್ತು. ಇನ್ನು ನಂತರ ಪ್ರಶ್ನೆ: ಪೌರತ್ಯ ಸಾಹಿತ್ಯದ ಬಗ್ಗೆ ಮೆಕಾಲೆ ಅಭಿಪ್ರಾಯ ಏನಾಗಿತ್ತು? ನೋಡಿ, ಪೌರತ್ಯದ ಸಾಹಿತ್ಯದ ಬಗ್ಗೆ ಮೆಕಾಲೆ ಅಭಿಪ್ರಾಯ ಏನಾಗಿತ್ತು ಅಂದರೆ, ಪೌರತ್ಯ ಕಲಿಕೆಯು
ಪಾಶ್ಚಿಮಾತ್ಯಕ್ಕಿಂತ ತೀರ ಕಳಪೆಯಾಗಿದ್ದು ಭಾರತ ಮತ್ತು ಅರೇಬಿಯಾದ ಸಮಸ್ತ ಪೌರತ್ಯ ಸಾಹಿತ್ಯ ಸೇರಿದರೂ ಯುರೋಪಿನ ಉತ್ತಮ ಗ್ರಂಥಾಲಯದ ಕಪಟವೊಂದರ ಗ್ರಂಥಗಳಿಗೆ ಸಮನಾಗದು ಎಂದು ಅಭಿಪ್ರಾಯಪಟ್ಟಿದ್ದಾನೆ. ನೋಡಿ, ಪೌರತ್ಯ ಸಾಹಿತ್ಯ ಒಂದು ಬಗ್ಗೆ ಇಂಗ್ಲಿಷ್ ಅಧಿಕಾರಿ ಇರ್ತಕ್ಕಂಥ ಮೆಕಾಲೆ ಅಭಿಪ್ರಾಯ ಏನಾಯ್ತು ನೋಡ್ರಿ, ಭಾರತ ಮತ್ತು ಅರೇಬಿಯಾದ ಸಮಸ್ತ ಪೌರತ್ಯ ಸಾಹಿತ್ಯ ಸೇರಿದರೂ ಯುರೋಪಿನ ಉತ್ತಮ ಗ್ರಂಥಾಲಯದ ಕಪಟವೊಂದರ ಗ್ರಂಥಗಳಿಗೆ ಸಮನಾಗದು ಅಂತ ಮೆಕಾಲೆ ಅಭಿಪ್ರಾಯವನ್ನು ಪಟ್ಟಿದ್ದಾನೆ. ಇನ್ನಂತರ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದೆರಡು ಭೂ ಕಂದಾಯ ಪದ್ಧತಿಗಳನ್ನು ಹೆಸರಿಸಿ. ನೋಡಿ, ಭಾರತದಲ್ಲಿ ಬ್ರಿಟಿಷರು ಜಾರಿ ತಂದ ಯಾವುದೆರಡು ಭೂ ಕಂದಾಯ ಪದ್ಧತಿ ಅಂದರೆ ಒಂದು ಜಮೀನ್ದಾರಿ ಪದ್ಧತಿ, ಇನ್ನೊಂದು ರೈತವಾರಿ ಪದ್ಧತಿ, ಮತ್ತೊಂದು ಮಹಲ್ವಾರಿ ಪದ್ಧತಿ. ನೆನಪಿರಲಿ, ಒಂದು ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ನಂತರ ಪ್ರಶ್ನೆ, ರೈತವಾರಿ ಪದ್ಧತಿ ಎಂದರೇನು? ರೈತವಾರಿ ಪದ್ಧತಿ ಎಂದರೆ ಈ ಥರ ನೋಡಿ, ರೈತರು ಅಥವಾ ಕೃಷಿಕರಿಗೆ ನಿಯಮಿತವಾಗಿ ಕಂದಾಯವನ್ನು ಕೊಡುವ ಒಪ್ಪಂದದ ಮೇರೆಗೆ ಭೂ ಮಾಲೀಕತ್ವವನ್ನು ನೀಡುವುದೇ ರೈತವಾರಿ ಪದ್ಧತಿ ಅಂತಾರೆ. ನೋಡಿ, ರೈತರು ಅಥವಾ ಕೃಷಿಕರಿಗೆ ನಿಯಮಿತವಾಗಿ ಕಂದಾಯವನ್ನು ಕೊಡುವ ಒಪ್ಪಂದದ ಮೇರೆಗೆ ಭೂ ಮಾಲೀಕತ್ವವನ್ನು ನೀಡುವುದೇ ರೈತವಾರಿ ಪದ್ಧತಿ ಅಂತಾರೆ. ಇಲ್ಲಿ ಆ ರೈತರ ನೇರವಾಗಿ ಯಾರದೇ ಒಬ್ಬ ದಲ್ಲಾಳಿಗೆ ಸಹಿಲ್ಲದೆ ನೇರವಾಗಿ ತೆರಿಗೆಯನ್ನು ಸರ್ಕಾರಕ್ಕೆ ಅಥವಾ ಕಂಪನಿಗೆ ಸಲ್ಲಿಸುವುದೇ ರೈತವಾರಿ ಪದ್ಧತಿ ಆಗಿರುತ್ತೆ. ಇನ್ನು ಅಧ್ಯಾಯ 7.4 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ. ಪ್ರಶ್ನೆ, ದಯಾನಂದ ಸರಸ್ವತಿಯರ ತಂದೆ ತಾಯಿಗಳನ್ನು ಹೆಸರಿಸಿ. ನೋಡಿ, ದಯಾನಂದ ಸರಸ್ವತಿಯರ ತಂದೆ ಕೃಷ್ಣಾಜಿ ತಿವಾರಿ ಮತ್ತು ತಾಯಿ ಯಶೋಧ ಬಾಯಿ ಅಂತಕ್ಕಂಥ. ನೋಡಿ, ಯಶೋಧರ ಅಂತದ ಯಶೋಧಾಬಾಯಿ ದಯಾನಂದ ಸರಸ್ವತಿಯ ತಂದೆ ತಾಯಿಗಳು ಆಗಿದ್ದರು. ಆರ್ಯ ಸಮಾಜವು ಸ್ಥಾಪನೆ ಆದದ್ದು ಎಲ್ಲಿ ಮತ್ತು ಯಾವಾಗ? ನೋಡಿ, ಆರ್ಯ ಸಮಾಜ ಸ್ಥಾಪನೆ ಆದದ್ದು ಬಾಂಬೆಯಲ್ಲಿ 1875ರಲ್ಲಿ ಈ ಆರ್ಯ ಸಮಾಜ ಸ್ಥಾಪನೆ ಆಗುತ್ತೆ. ದಯಾನಂದ ಸರಸ್ವತಿ ಅದನ್ನು ಸ್ಥಾಪನೆ ಮಾಡ್ತಾರೆ ನಾವೆಲ್ಲಿ ನೋಡ್ತೀವಿ. ಇನ್ನು ನಂತರ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ನೋಡಿ, ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ನಂತರ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರ ತಂದೆ ತಾಯಿಗಳನ್ನು ಹೆಸರಿಸಿ. ರಾಜಾರಾಮ್ ಮೋಹನ್ ರಾಯರ ತಂದೆ ರಮಾಕಾಂತ್ ರಾಯ್, ತಾಯಿ ತಾರಿಣ್ಯ ದೇವಿ. ರಮಾಕಾಂತ್ ರಾಯ್ ಮತ್ತು ತಾರಿಣ್ಯ ದೇವಿ ಅವರ ತಂದೆ ತಾಯಿಗಳಾಗಿದ್ದರು. ನಂತರದು ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ? ನೋಡಿ, ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಕಲ್ಕತ್ತಾದಲ್ಲಿ ಸಾಮಾನ್ಯ ಶಕ 1828ರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಆಗುತ್ತೆ. ನಂತರ ಪ್ರಶ್ನೆ, ದಯಾನಂದ ಸರಸ್ವತಿ ಹುಟ್ಟಿದ್ದು ಎಲ್ಲಿ ಮತ್ತು ಯಾವ ವರ್ಷದಲ್ಲಿ? ನೋಡಿ, ದಯಾನಂದ ಸರಸ್ವತಿ ಹುಟ್ಟಿದ್ದು ಗುಜರಾತಿನ ತಂಕರ್ ಎಂಬ ಸ್ಥಳದಲ್ಲಿ ದಯಾನಂದ ಸರಸ್ವತಿ ಹುಡ್ತಾರೆ. ಅದು 1824ರಲ್ಲಿ ದಯಾನಂದ ಸರಸ್ವತಿಯವರು ಹುಟ್ಟಿದಿರತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಈ ನಂತರದು ಈ ಥರದ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಸ್ಥಾಪನೆಗೊಂಡಿದ್ದು ಯಾವ ವರ್ಷ, ಯಾವುದು ಮತ್ತು ಎಲ್ಲಿ ಅಂತಕ್ಕಂಥ ನೋಡ್ತೀವಿ. ರಾಮಕೃಷ್ಣ ಮಿಷನ್ ಸ್ಥಾಪನೆಗೊಂಡಿದ್ದು 1897. ಅದು ಬಂಗಾಳದ ಬೇಲೂರು ಮಠದಲ್ಲಿ ಅದು ಸ್ಥಾಪನೆಗೊಳ್ಳುತ್ತೆ. ನಂತರದ್ದು ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಪ್ರಕಟಿಸುತ್ತಿದ್ದ ಪತ್ರಿಕೆಗಳನ್ನು ಹೆಸರಿಸಿ. ಸ್ವಾಮಿ ವಿವೇಕಾನಂದರು 2 ಪತ್ರಿಕೆಗಳನ್ನು ಪ್ರಕಟಿಸಿದರು. ಒಂದು ಪ್ರಬುದ್ಧ ಭಾರತ, ಇನ್ನೊಂದು ಉದ್ಬೋಧನ ಅಂತಕ್ಕಂಥದ್ದು. ಒಂದು ಪ್ರಬುದ್ಧ ಭಾರತ, ಇನ್ನೊಂದು ಉದ್ಬೋಧನ. ಇದು ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದ ಪತ್ರಿಕೆಗಳಾಗಿದ್ದು. ಇನ್ನು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಥಿಯೋಸಾಫಿಕಲ್ ಸೊಸೈಟಿಯನ್ನು ಮೇಡಮ್ ಬ್ಲಾವತ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟರು ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿ ಅದರ ಶಾಖೆ ಅನಿ ಬೆಸೆಂಟ್ ರವರು ಸ್ಥಾಪನೆ ಮಾಡ್ತಾರೆ. ನೆನಪಿರಲಿ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಭಾರತದಲ್ಲಿ ಆರಂಭಿಸಿದವರು ಯಾರಂದರೆ ಅನಿ ಬೆಸೆಂಟ್ ರವರು ಆರಂಭಿಸ್ತಾರೆ. ಇನ್ನು ಅಧ್ಯಾಯ 7.5 ಮೈಸೂರು ಒಂದು ಮಾದರಿ ರಾಜ್ಯ. ಮೈಸೂರು ಒಂದು ಮಾದರಿ ರಾಜ್ಯ. ಮೊದಲ ಪ್ರಶ್ನೆ, ಬೌರಿಂಗರ ಯಾವುದಾದ್ರೂ 2 ಸುಧಾರಣೆಗಳನ್ನು ಬರೆಯಿರಿ. ನೋಡಿ, ಬೌರಿಂಗರ್, ಲಾರ್ಡ್ ಬೌರಿಂಗ್ ಅಂತಕ್ಕಂಥ ವ್ಯಕ್ತಿ 2 ಸುಧಾರಣೆ, ಒಂದು ಕಂದಾಯಗಳ ಸುಧಾರಣೆ, ಇನ್ನೊಂದು ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆಗಳ ಸಂಘಟನೆ ಮಾಡಿದ್ದು. ಒಂದು ಭೂ ಕಂದಾಯ ಸುಧಾರಣೆ, ಇನ್ನೊಂದು ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆಗಳ ಸಂಘಟನೆ ಮಾಡಿದ್ದು. ನಂತರ ಪ್ರಶ್ನೆ, ಮೈಸೂರಿನ ಯಾರಾದರೂ 2 ಮುಖ್ಯ ದಿವಾನಗಳನ್ನು ಹೆಸರಿಸಿ. ಮೈಸೂರಿನ ಯಾರಾದರೂ 2 ಮುಖ್ಯ ದಿವಾನಗಳಲ್ಲಿ ಒಬ್ಬ ಸರ್ ಎಂ ವಿಶ್ವೇಶ್ವರಯ್ಯ, ಇನ್ನೊಬ್ಬರು ಸರ್ ಮಿರ್ಜಾ ಇಸ್ಮಾಯಿಲ್ರು. ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ರು.
ನಂತರದು ವಿಶ್ವೇಶ್ವರಯ್ಯನವರ ತಂದೆ ಮತ್ತು ತಾಯಿಗಳನ್ನ ಹೆಸರಿಸಿ. ವಿಶ್ವೇಶ್ವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ತಾಯಿ ವೆಂಕಟಲಕ್ಷ್ಮಮ್ಮ. ನೆನಪಿರಲಿ, ವಿಶ್ವೇಶ್ವರ ತಂದೆ ಹೆಸರು ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ ಅಂತಕ್ಕಂಥವ್ರು ಅವರ ತಂದೆ ತಾಯಿಗಳಿದ್ದರು. ನಂತರದ ಪ್ರಶ್ನೆ, ಮೈಸೂರಿನ ಇಬ್ಬರು ಪ್ರಮುಖ ಕಮಿಷನರ್ಗಳ ಹೆಸರಿಸಿ. ಮೈಸೂರಿನ ಇಬ್ಬರು ಪ್ರಮುಖ ಕಮಿಷನರ್ಗಳು, ಒಬ್ಬರು ಮಾರ್ಕ್ ಕಬ್ಬನ್ ಮತ್ತೊಬ್ಬ ಲೆವಿಸ್ ಬೆಂಥಮ್ ಬೌರಿಂಗ್. ನೋಡಿ, ಮೈಸೂರಿನ ಇಬ್ಬರು ಪ್ರಮುಖ ಕಮಿಷನರ್ ಅಂದರೆ ಒಬ್ಬರು ಮಾರ್ಕ್ ಕಬ್ಬನ್, ಇನ್ನೊಬ್ಬರು ಲೆವಿಸ್ ಬೆಂಥಮ್ ಬೌರಿಂಗ್ ಅಂತಕ್ಕಂಥ ವ್ಯಕ್ತಿಗಳು. ಇನ್ನಂತರ ಪ್ರಶ್ನೆ, ಮಾರ್ಕ್ ಕಬ್ಬನರು ಯಾವುದಾದ್ರು ಎರಡು ಆಡಳಿತ ಸುಧಾರಣೆಯನ್ನು ಬರೆಯಿರಿ. ನೋಡಿ, ಮಾರ್ಕ್ ಕಬ್ಬನರು ಜಾರಿ ತಂದಿರತಕ್ಕಂಥ ಸುಧಾರಣೆಗಳು ಹಲವು ಅದಾವ. ಅದರಲ್ಲಿ ಎರಡು, ಒಂದು ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದ್ದು. ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದ್ದು. ಎರಡನೇ, ಕಾಫಿ ತೋಟಗಳ ಅಭಿವೃದ್ಧಿ ಮಾಡಿದ್ದು ಕೂಡ ಅವರ ಒಂದು ಆಡಳಿತ ಸುಧಾರಣೆಯಾಗಿದೆ. ನಂತರ ಪ್ರಶ್ನೆ, ವಿಶ್ವೇಶ್ವರಯ್ಯನವರು ರಚಿಸಿದ ಯಾವುದಾದ್ರು ಎರಡು ಕೃತಿಗಳನ್ನು ಹೆಸರಿಸಿ. ನೋಡಿ, ವಿಶ್ವೇಶ್ವರಯ್ಯ ಬರತಕ್ಕಂಥ ಗ್ರಂಥಗಳ ಒಂದು ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ. ಒಂದು ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ರೀಕನ್ಸ್ಟ್ರಕ್ಟಿಂಗ್ ಆಫ್ ಇಂಡಿಯಾ. ಮೈ ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಕೂಡ ಅವರ ಒಂದು ಆತ್ಮಚರಿತ್ರೆ ಆಗಿದೆ. ನಂತರದ ಪ್ರಶ್ನೆ, ಮಿರ್ಜಾ ಇಸ್ಮಾಯಿಲರು ಸ್ಥಾಪಿಸಿದ ಯಾವುದಾದರೂ ಎರಡು ಕೈಗಾರಿಕೆಗಳನ್ನು ಹೆಸರಿಸಿ. ಮಿರ್ಜಾ ಇಸ್ಮಾಯಿಲರು ಸ್ಥಾಪಿಸಿದ ಯಾವುದೆರಡು ಕೈಗಾರಿಕೆ, ಒಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತಕ್ಕಂಥದ್ದು ಅವರು ಆರಂಭಿಸಿರ್ತಕ್ಕಂಥ ಒಂದು ಕೈಗಾರಿಕೆ. ಇನ್ನೊಂದು ಮಂಡ್ಯದ ಸಕ್ಕರೆ ಕಾರ್ಖಾನೆ, ಮೈಸೂಗರ್ ಅಂತಕ್ಕಂಥ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ ಕೂಡ ಮಿರ್ಜಾ ಇಸ್ಮಾಯಿಲರೇ ಆರಂಭಿಸ್ತಾರೆ. ನಂತರ ಪ್ರಶ್ನೆ, ಅಧ್ಯಾಯ 7.6 ಭಾರತದ ರಾಷ್ಟ್ರೀಯ ಚಳವಳಿ. ನಂತರ ನೋಡಿ, ಅಧ್ಯಾಯ 7.6 ಭಾರತದ ರಾಷ್ಟ್ರೀಯ ಚಳವಳಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಸಭೆ ಯಾವಾಗ ಮತ್ತು ಎಲ್ಲಿ ನಡೆಯಿತು. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಸಭೆ 27 ಡಿಸೆಂಬರ್ 1885 ಬಾಂಬೆಯಲ್ಲಿ ನಡೆಯಿತು. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಸಭೆ ಎಲ್ಲಿ ಯಾವಾಗ ನಡೀತು ಅಂದರೆ 27 ಡಿಸೆಂಬರ್ 1885 ಬಾಂಬೆಯಲ್ಲಿ ನಡೆಯಿತು ಅಂತ ನೋಡ್ತೇವೆ. ಇನ್ನು ನಂತರ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವುದಾದ್ರೂ ಎರಡು ಉದ್ದೇಶಗಳನ್ನು ತಿಳಿಸ್ರಿ. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಎರಡು ಉದ್ದೇಶಗಳು, ಒಂದು ರಾಷ್ಟ್ರೀಯ ಏಕತೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಬಲಪಡಿಸುವುದು. ಒಂದೇನೆಂದರೆ ರಾಷ್ಟ್ರೀಯ ಏಕತೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಬಲಪಡಿಸುವುದು. ಇನ್ನೊಂದು, ಸಾರ್ವಜನಿಕ ಅಭಿಪ್ರಾಯಕ್ಕೆ ಸ್ಪಂದಿಸುವಂತೆ ಬ್ರಿಟಿಷರನ್ನು ಒತ್ತಾಯಿಸುವುದು. ಸಾರ್ವಜನಿಕ ಅಭಿಪ್ರಾಯಕ್ಕೆ ಇಲ್ಲಿ ಸಂಧಿಸುವಂತಾಗಿದೆ, ಸ್ಪಂದಿಸುವಂತೆ ಬ್ರಿಟಿಷರನ್ನು ಒತ್ತಾಯಿಸುವುದು. ಇವೆರಡು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಗೆ ಉದ್ದೇಶಗಳಂತ ನಾವಿಲ್ಲಿ ನೋಡ್ತೀವಿ. ನಂತರ ಯಾರಾದರಿಬ್ಬರು ಮಂದಗಾಮಿ ನಾಯಕರನ್ನು ಹೆಸರಿಸಿ. ನೋಡಿ, ಯಾರಾದರಿಬ್ಬರು ಮಂದಗಾಮಿ ನಾಯಕರು, ಒಬ್ಬರು ದಾದಾಬಾಯಿ ನವರೋಜಿ, ಇನ್ನೊಬ್ಬರು ಗೋಪಾಲಕೃಷ್ಣ ಗೋಖಲೆ. ಒಬ್ಬರು ಯಾರೇ ದಾದಾಬಾಯಿ ನವರೋಜಿ, ಇನ್ನೊಬ್ಬರು ಗೋಪಾಲಕೃಷ್ಣ ಗೋಖಲೆ ಅವರು. ನಂತರ ಪ್ರಶ್ನೆ, ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು. ಒಂದು ಅಂಕ ಪ್ರಶ್ನೆ ಬರ್ತಿಲ್ಲಿ. ಕರ್ನಾಟಕದ ಕೇಸರಿ ಎಂದು ಖ್ಯಾತಿ ಪಡೆದಿರ್ತಕ್ಕಂಥ ವ್ಯಕ್ತಿ ಗಂಗಾಧರರಾವ್ ದೇಶಪಾಂಡೆ. ಕರ್ನಾಟಕ ಕೇಸರಿ ಅಂತ ಕರೆಯಲಾಗುತ್ತೆ. ನಂತರ ಬಂಗಾಳವನ್ನು ಯಾರು ಯಾವಾಗ ವಿಭಜಿಸಿದರು. ಬಂಗಾಳವನ್ನು ಲಾರ್ಡ್ ಕರ್ಜನ್ 1905 ವಿಭಜನೆ ಮಾಡ್ತಾನೆ. ನೋಡಿ, ಬಂಗಾಳವನ್ನು ಲಾರ್ಡ್ ಕರ್ಜನ್ 1905 ವಿಭಜಿಸ್ತಾನೆ ಅಂತಕ್ಕಂಥ ನೋಡ್ತೀವಿ. ಇನ್ನು ಹೋಮ್ ರೂಲ್ ಲೀಗ್ ಚಳವಳಿನ ಆರಂಭಿಸಿದವರು ಯಾರು. ಹೋಮ್ ರೂಲ್ ಲೀಗ್ ಅಂದರೆ ಗೃಹ ಆಡಳಿತ ಅಂತಕ್ಕಂಥ ನೋಡ್ತೀವಿ. ಹೋಮ್ ರೂಲ್ ಲೀಗ್ ಚಳವಳಿಯನ್ನು ಆರಂಭಿಸಿದವರು ಶ್ರೀಮತಿ ಆನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್. ಶ್ರೀಮತಿ ಆನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕರು ಹೋಮ್ ರೂಲ್ ಲೀಗ್ ಚಳವಳಿಯನ್ನು ಆರಂಭಿಸ್ತಾರೆ. ನಂತರ ಪ್ರಶ್ನೆ, ಯಾರಾದರೂ ಇಬ್ಬರು ತೀವ್ರಗಾಮಿ ನಾಯಕರನ್ನು ಹೆಸರಿಸಿ. ಒಬ್ಬರು ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್ ಅಂತಕ್ಕಂಥವ್ರು. ಇವರು ತೀವ್ರಗಾಮಿ ಅಂತ ನೋಡ್ತೀವಿ. ಇವರನ್ನು ಲಾಲ್ ಪಾಲ್ ಬಾಲ್ ಅಂತ ಕರೀತಾರೆ. ಲಾಲ್ ಅಂದರೆ ಲಾಲಾ ಲಜಪತ್ ರಾಯ, ಬಾಲ್ ಅಂದರೆ ಬಾಲಗಂಗಾಧರ ತಿಲಕ್ ಮತ್ತು ಪಾಲ್ ಅಂದರೆ ಬಿಪಿನ್ ಚಂದ್ರ ಪಾಲ್ ಅಂತಕ್ಕಂಥವ್ರು ನೋಡ್ತೀವಿ. ಜಲಿಯನ್ ವಾಲಾಬಾಗ್ ಕಗ್ಗೊಲೆಗೆ ಯಾರು ಕಾರಣ ಮತ್ತು ಅದು ಯಾವಾಗ ಜರುಗಿತು ಅಂದರೆ ಜಲಿಯನ್ ವಾಲಾಬಾಗ್ ಕಗ್ಗೊಲೆ ಕಾರಣಕರ್ತ ಜನರಲ್ ಡಯರ್ ಅಂತಕ್ಕಂಥ ವ್ಯಕ್ತಿ. ಅದು ನಡೆದದ್ದು ಯಾವಾಗ ಅಂದರೆ ಏಪ್ರಿಲ್ 13, 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ. ಇನ್ನು ಖಿಲಾಫತ್ ಚಳವಳಿ ಯಾರಾದರೂ ಇಬ್ಬರು ನಾಯಕರನ್ನು ಹೆಸರಿಸಿ ಅಂದರೆ, ಖಿಲಾಫತ್ ಚಳವಳಿಯ ನಾಯಕರಂದರೆ ಮೌಲಾನಾ ಆಜಾದ್ ಮತ್ತು ಹಕೀಮ್ ಅಜ್ಮಲ್ ಖಾನ್ ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಮೌಲಾನಾ ಆಜಾದ್ ಮತ್ತು ಹಕೀಮ್ ಅಜ್ಮುಲ್ಲಾ ಖಾನ್ ಹಕೀಮ್ ಅಂತಿದೆ. ಇನ್ನು ನಂತರ ಸ್ವರಾಜ್ ಪಕ್ಷವನ್ನು ಯಾರು ಸ್ಥಾಪಿಸಿದರು. ಸ್ವರಾಜ್ ಪಕ್ಷವನ್ನು 1922 ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಈ ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಪ್ರಶ್ನೆ,
ಯಾವ ಕಾಂಗ್ರೆಸ್ ಅಧಿವೇಶನ ಪೂರ್ಣ ಸ್ವರಾಜ್ಯವೇ ತನ್ನ ಅಂತಿಮ ಗುರಿ ಎಂದು ಘೋಷಿಸಿತು? ಅದು ಯಾವ ವರ್ಷ ನಡೀತು ಅಂದರೆ 1929ರಲ್ಲಿ ಈ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಘೋಷಣೆ ಆಗುತ್ತೆ. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಪೂರ್ಣ ಸ್ವರಾಜ್ಯ ತನ್ನ ಗುರಿ ಅಂತ ಘೋಷಣೆ ಮಾಡುತ್ತೆ. ನಂತರ ಪ್ರಶ್ನೆ, ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಎಲ್ಲಿಂದ ಆರಂಭಿಸಿದರು ಮತ್ತು ಅದು ಎಲ್ಲಿ ಕೊನೆಗೊಂಡಿತು? ಗಾಂಧೀಜಿಯವರು ಸಾಬರಮತಿ ಆಶ್ರಮದಿಂದ ಆರಂಭಗೊಂಡು ದಂಡಿಯಲ್ಲಿ ಅದು ಕೊನೆಗೊಳ್ಳುತ್ತೆ. ನೆನಪಲ್ಲಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಎಲ್ಲಿಂದ ಆರಂಭಿಸಿದರೆ ಸಾಬರಮತಿ ಆಶ್ರಮದಿಂದ, ಅದು ಎಲ್ಲಿ ಕೊನೆಗೊಂಡಿತು? ದಂಡಿ ಅಂತಕ್ಕಂಥ ಸ್ಥಳದಲ್ಲಿ ಕೊನೆಗೊಂಡಿತ್ತು ಅಂತಕ್ಕಂಥ ನೋಡ್ತೀವಿ. ನಂತರ ಅದು ಪುನಃ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಪುನಃ ಒಪ್ಪಂದಕ್ಕೆ ಅಂದರೆ 1930ರಲ್ಲಿ ಗಾಂಧೀಜಿ ಮತ್ತು BR ಅಂಬೇಡ್ಕರ್ ನಡುವೆ ಈ ಪುನಃ ಒಪ್ಪಂದ ಏರ್ಪಡುತ್ತೆ. ನೆನಪಿರಲಿ, ಪುನಃ ಒಪ್ಪಂದಕ್ಕೆ ಯಾರ್ಯಾರು ಸಹಿ ಹಾಕಿದ್ರೆ ಗಾಂಧೀಜಿ ಮತ್ತು BR ಅಂಬೇಡ್ಕರ್ ಅವರು ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ನಂತರದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು? ಯಾವಾಗ? ನೋಡಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧಿವೇಶನ ಧಾರವಾಡದಲ್ಲಿ, ಅದು 1920ರಲ್ಲಿ ಜರುಗುತ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧಿವೇಶನ ಧಾರವಾಡದಲ್ಲಿ ಜರುಗುತ್ತೆ. ಯಾವಾಗ ಅಂದರೆ 1920ರಲ್ಲಿ. ನಂತರದ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಮತ್ತು ಯಾವಾಗ ನಡೆಯಿತು? ನೋಡಿ, ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೀತಪ್ಪ ಅಂದರೆ ಕರ್ನಾಟಕದ ಬೆಳಗಾವಿಯಲ್ಲಿ. ಅದು ಯಾವಾಗ ಅಂದರೆ 1924ರಲ್ಲಿ. 1924ರಲ್ಲಿ ಕರ್ನಾಟಕದ ಬೆಳಗಾವಿಯಲ್ಲಿ ಅವರು ಒಂದು ಕಾಂಗ್ರೆಸ್ಸಿನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು ಅಂತಕ್ಕಂಥ ನೋಡ್ತೀವಿ. ಇನ್ನು ಅಧ್ಯಾಯ 7.7 ಏಕೀಕರಣ, ಕರ್ನಾಟಕದ ಏಕೀಕರಣ ಅಂತಕ್ಕಂಥ ನೋಡ್ತೀವಿ. ಮೊದಲ ಪ್ರಶ್ನೆ, ಕರ್ನಾಟಕದ ಏಕೀಕರಣ ಚಳವಳಿಯ ಯಾರಾದರೂ ಇಬ್ಬರು ನಾಯಕರನ್ನು ಹೆಸರಿಸಿ. ನೋಡಿ, ಕರ್ನಾಟಕ ಏಕೀಕರಣ ಚಳವಳಿಯ ಯಾರಾದರೂ ಇಬ್ಬರು ನಾಯಕರು ಅಂದರೆ ಆಲೂರು ವೆಂಕಟರಾಯರು, ಎಸ್ ನಿಜಲಿಂಗಪ್ಪ. ಆಲೂರು ವೆಂಕಟರಾಯರು ಮತ್ತು ಎಸ್ ನಿಜಲಿಂಗಪ್ಪ ಈ ಕರ್ನಾಟಕೀಕರಣದ ನಾಯಕರಾಗಿದ್ರು ಅಂತ ನೋಡ್ತೀವಿ. ಇನ್ನು ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದ್ರು ಸಮಿತಿನ ಹೆಸರಿಸಿ. ನೋಡಿ, ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದ್ರು 2 ಸಮಿತಿಗಳಂದರೆ ಒಂದು ಧಾರ್ ಸಮಿತಿ, ಇನ್ನೊಂದು JVP ಸಮಿತಿ. JVP ಸಮಿತಿಯಲ್ಲಿ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯರು ಇದರ ಒಂದು ಸದಸ್ಯರಾಗಿರ್ತಾರೆ. ಮುಂದೆ 1953ರಲ್ಲಿ ಫಜಲ್ ಅಲಿ ಸಮಿತಿ ರಚನೆ ಆಗುತ್ತೆ. ಫಜಲ್ ಅಲಿ 1955ರಲ್ಲಿ ಆ ಒಂದು ಸಮಿತಿಯನ್ನು ವರದಿನ ಒಪ್ಪಿಸುತ್ತೆ. ಅದರ ಪ್ರಕಾರ 56ರಲ್ಲಿ ಈ ಒಂದು ಫಜಲ್ ಅಲಿ ಸಮಿತಿ ಅನುಷ್ಠಾನಗೊಂಡ ಪ್ರಕಾರ ಕರ್ನಾಟಕ ಏಕೀಕರಣಗೊಂಡಿತು ಅಂತಕ್ಕಂಥ ನೋಡ್ತೀವಿ. ಅದು ನವೆಂಬರ್ 1ರಂದು. ನಂತರ ನೋಡಿ, JVP ಸಮಿತಿ ಯಾರಾದರೂ ಇಬ್ಬರು ಸದಸ್ಯರನ್ನು ಹೆಸರಿಸಿ. JVP ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರಂದರೆ ಜೆ ಅಂದರೆ ಜವಾಹರ್ಲಾಲ್ ನೆಹರು, ವಿ ಅಂದರೆ ವಲ್ಲಭಭಾಯಿ ಪಟೇಲ್ ಮತ್ತು ಪಿ ಅಂದರೆ ಪಟ್ಟಾಭಿ ಸೀತಾರಾಮಯ್ಯನವರು. ಇಲ್ಲಿ ನಿಮಗೆ ಯಾರಾದರೂ ಇಬ್ಬರು ಬರಿಬೋದು, ಜವಾಹರ್ಲಾಲ್ ನೆಹರು ಬರಿಬೋದು, ವಲ್ಲಭಭಾಯಿ ಪಟೇಲ್ ಆದರೂ ಬರೀಬಹುದು. ಧನ್ಯವಾದ ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ತಮ್ಮೆಲ್ಲರನ್ನ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.